ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಅಂತ ಆಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಉಳಿದಿರೋ ಅನ್ನದಿಂದ ಕಡುಬು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಸಖತ್ ಟೇಸ್ಟಿಯಾಗಿರುವಂತಹ ಗೋಧಿ ಕಡುಬು ಬೆಳಗಿನ ಬ್ರೇಕ್ಫಾಸ್ಟಿಗೆ ಸೂಪರ್ ಅಂತಲೇ ಹೇಳ್ಬೋದು. ಅಷ್ಟೇ ಹೆಲ್ತಿಯಾಗಿರುತ್ತೆ. ಶೇಂಗಾ ಚಟ್ನಿ ತುಪ್ಪ ಇದ್ಬಿಟ್ರೆ ಸಖತ್ ಅಂತಲೇ ಹೇಳ್ಬೋದು. ತುಂಬ ಈಸಿ ಮಾಡೋದು ಕೂಡ, ಏನು ಕಷ್ಟ ಅಲ್ಲ. 1-2 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಅನ್ನ ಇದ್ದರೆ ರಾತ್ರಿ ಉಳಿದಿರೋ ಅನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಕೈಯಲ್ಲಿ. ಇದಕ್ಕೀಗ ಗೋಧಿ ಹಿಟ್ಟು 1 ಬಟ್ಲಷ್ಟು, ದಿನಾ ತಿಂಡಿ ಏನು ಮಾಡೋದಂತ ಯೋಚನೆ ಆಗಿರುತ್ತೆ. ಅನ್ನ ಬಿಸೋಕ್ಕೆ ಮನಸ್ಸಿರಲ್ಲ, ಆವಾಗ ಈ ಥರ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀರು ಎಷ್ಟು ಬೇಕೋ ಅಷ್ಟೇ ನೋಡಿ ಕಲಿಸ್ಕೊಳ್ಳೋಣ. ಅದು ಮೆತ್ತಗಾಗಬಾರ್ದು, ಗಟ್ಟಿಗೆ ಇರಬೇಕು. ಕಡುಬು ಚಪಾತಿ ಹಿಟ್ಟೇನೋ ಅದಕ್ಕಿದ್ರೆ ಸಾಕು. ನೀಟಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಹಿಟ್ಟು ಕೂಡ ರೆಡಿಯಾಗಿದೆ ನೋಡಿ. 1-2 ನಿಮಿಷ ಬಿಟ್ಟು ಕಡುಬು ಮಾಡ್ಕೊಳ್ಳೋಣ. ನಾನಿಲ್ಲಿ ಬಟ್ಲು ಥರ ಮಾಡಿದ್ದೀನಿ ನೋಡಿ. ಹೆಲ್ತಿ ಆ್ಯಂಡ್ ಟೇಸ್ಟಿ, ತುಂಬಾ ಈಸಿಯಾಗಿ ಮಾಡುವಂತಹ ಬೆಳಗಿನ ಬ್ರೇಕ್ಫಾಸ್ಟಿಗೆ ಗೋಧಿ ಕಡುಬು. ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ ಇದನ್ನು. ನೀವು ಇಡ್ಲಿ ಪಾತ್ರೆಯಲ್ಲಾದರೂ ಬೇಯಿಸ್ಕೋಬೋದು. ನಾನು ಈ ಥರ ತುತ್ತಿನ ಬುಟ್ಟಿಯಲ್ಲಿ ಬೇಯಿಸ್ಕೊತಿದ್ದೀನಿ. ಇದು ಮುಚ್ಚಿ 10 ನಿಮಿಷ ಮುಚ್ಚಿದ್ರೆ ಬೇಯ್ತದೆ ಬೇಗನೆ. ನೋಡಿ ರೆಡಿಯಾಗಿದೆ. ಬಿಸಿ ಬಿಸಿ ಗೋಧಿ ಕಡುಬು, ಉಳಿದಿರೋ ಅನ್ನದಿಂದ ಮಾಡಿರುವಂತಹ ಗೋಧಿ ಕಡುಬು ರೆಡಿಯಾಗಿದೆ. ಸಖತ್ ಟೇಸ್ಟಿಯಾಗಿರುವಂತಹ ಉಳಿದಿರೋ ಅನ್ನದಿಂದ ಮಾಡಿರುವಂತಹ ಗೋಧಿ ಕಡುಬು ರೆಡಿಯಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆಗಿಲ್ಲ ಇದ್ದಲ್ಲಿ 1 ಲೈಕ್ ಮಾತ್ರ ಮರಿಬೇಡಿ. ನೀವು ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿದ್ರೆ ಒಳ್ಳೆ ರೆಸಿಪಿ ಆಗ್ತಿರ್ತಾನೆ. ಥ್ಯಾಂಕ್ ಯು ಸೋ ಮಚ್.